ಕಳೆದ ಅನೇಕ ವರ್ಷಗಳಿಂದ ಪ್ರಗತಿ ಮೈದಾನದಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳು ಕೂಡ ಆ ರಾಜ್ಯದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು ಅಥವಾ ಯಾವುದೇ ಫುಡ್ ಐಟಮ್ಸ್ ಇರ್ಬೋದು, ಯಾವುದೇ ಐಟಮ್ ಇದ್ರೂ ಕೂಡ ಅದರ ಇಡೀ ದೇಶಕ್ಕೆ ಪ್ರಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ವಿಸ್ತಾರ ಮಾಡೋದಕ್ಕೋಸ್ಕರ ಮಾರ್ಕೆಟನ್ನು ಆಕ್ಸೆಸಿಬಿಲಿಟಿ ಜಾಸ್ತಿ ಮಾಡೋಕ್ಕೋಸ್ಕರ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದಾರೆ. 43 ವರ್ಷದಿಂದಲೂ ಕೂಡ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲಿಂದ ಕೂಡ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಪ್ರತಿ ವರ್ಷಕ್ಕೂ ಒಂದೊಂದು ವರ್ಷಕ್ಕೂ ಕೂಡ ಹೆಚ್ಚು ಹೆಚ್ಚು ಸ್ಟಾಲ್ಗಳು ಬರ್ತಾ ಇದೆ. ಸ್ಟಾಲ್ಗಳು ಬರೋದ್ರ ಜೊತೆಗೆ ಹೋದ ವರ್ಷ ಈ ಸ್ಟಾಲ್ ಓಪನ್ ಮಾಡಿದಾಗ ಬಹುಶಃ 1 ದಿವಸ 2 ದಿವಸ ಮುಂಚೆನೇ ಅಲ್ಲಿ ತಂದಿರತಕ್ಕಂಥ ಎಲ್ಲ ಸ್ಟಾಕ್ಸ್ ಎಲ್ಲ ಎಕ್ಸಾಸ್ಟ್ ಆಗಿ ಹೋಗಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಉತ್ಪನ್ನಗಳಿಗೆ ಅತಿ ಹೆಚ್ಚಿನ ಬೇಡಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣದಿಂದ ತಯಾರಾಗ್ತಕ್ಕಂಥ ಏನು ಬೊಂಬೆಗಳಿರ್ಬೋದು ಅಥವಾ ಈ ರೀತಿಯಾದಂಥ ಆರ್ಟಿಕಲ್ಸ್ ಎಲ್ಲರೂ ಕೂಡ ತುಂಬ ಸೇಲ್ ಆಗ್ತಾ ಇದೆ. ಇದು ಎಲ್ಲ ಒಂದು ಕಡೆಗೆ ಮಾರ್ಕೆಟ್ ಆಕ್ಸೆಸ್ ಮಾಡೋದಕ್ಕೂ ಕೂಡ ಒಂದು ಹೆಚ್ಚು ಅನುಕೂಲ ಆಗ್ತದೆ. ಮತ್ತು ಎಲ್ಲೋ ಒಂದು ಕಡೆಗೆ ಹೊಸ ಹೊಸ ತಂತ್ರಜ್ಞಾನಗಳು ಏನಿದೆ, ಆ ತಂತ್ರಜ್ಞಾನಗಳೇನಿದೆ ಅಂತಕ್ಕಂಥದ್ದನ್ನು ಅದನ್ನು ನೋಡ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇಶದಲ್ಲೆಲ್ಲರೂ ಕೂಡ ಪ್ರಚಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಇವತ್ತು ಎಲ್ಲೋ ಒಂದು ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕೂಡ ಇವತ್ತು ದೆಹಲಿವರೆಗೂ ಬಂದು ತಮ್ಮ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡಿ ಪ್ರಪಂಚಕ್ಕೆ ಮತ್ತು ಎಲ್ಲ ದೇಶಕ್ಕೂ ಕೂಡ ಪ್ರಚಾರ ಮಾಡ್ತಕ್ಕಂಥ ಅವಕಾಶವೂ ಕೂಡ ಇದೆ. ಇಲ್ಲಿ ಸರಿಸುಮಾರು ಒಂದು ದಿನಕ್ಕೆ ಲಕ್ಷಾಂತರ ಜನ ಇವತ್ತು ಬಂದು ನೋಡುವಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಕ್ಕಂಥ ಉತ್ಪನ್ನಗಳಿಗೆ ಹೆಚ್ಚು ಮಹತ್ವ ಬರ್ತದೆ, ಅರ್ಥ ಬರ್ತದೆ ಮತ್ತು ಮಾರ್ಕೆಟು ಕೂಡ ಆಗ್ತದೆ. ಒಂದು ಸರಿ ಇಲ್ಲಿ ಡಿಸ್ಪ್ಲೇ ಆದಮೇಲೆ ಅವರು ನಿರಂತರವಾಗಿ ಪ್ರತಿ ವರ್ಷ ಅವರ ಸಂಪರ್ಕದಲ್ಲಿದ್ದು ಆ ಪ್ರಾಡಕ್ಟ್ಗಳನ್ನು ತರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ರೀತಿಯಾದಂಥ ವಿಚಾರಗಳೆಲ್ಲದೂ ಕೂಡ ನಮ್ಗೆ ಅರ್ಥ ಆಗ್ತದೆ. ಈಗ ನಮ್ಮ ಸ್ಟಾಲ್ಸಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ, ಪ್ರತಿ ವರ್ಷವೂ ಕೂಡ ನಮಗೆ ಈ ರೀತಿಯಾಗಿ ನಾವು ಇಲ್ಲಿಂದ ಹೋದ ಮೇಲೆ ಅವರೇ ನೇರವಾಗಿ ಸಂಪರ್ಕ ಮಾಡಿ ನಮ್ಮ ಹತ್ರ ಆರ್ಟಿಕಲ್ಸನ್ನು ಪ್ರಾಡಕ್ಟನ್ನು ತರಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಒತ್ತನ್ನು ಕೊಡ್ತಾ ಇದೆ. ಅದು ಕರ್ನಾಟಕದಲ್ಲಿ ಕುಶಲ ಕೈಗಾರಿಕೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದಾಗಿ ಇದರ ಪ್ರಗತಿ ಮೈದಾನದಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇರೋದಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಇಲ್ಲಿದ್ದಾರೆ. ನಮ್ಮ ರೆಸಿಡೆಂಟ್ ಕಮಿಷನರ್ ಅವರೆಲ್ಲರೂ ಶಿವಕುಮಾರ್ ಅವರು, ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ನಿಂದ ಬಂದಿರ್ತಕ್ಕಂಥ ಎಲ್ಲರ ಅಧಿಕಾರಿಗಳು ಕೂಡ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಎಕ್ಸಿಬಿಷನನ್ನು ಉದ್ಘಾಟನೆ ಕೂಡ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.